ಓಂ ಜನ್ಮಾದ್ಯಸೇತಃ ಓಂ ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವಮಹಿಮ್ನಃ ಪರಮಂತಮಾಪ ಉದಸ್ತಭ್ನ ನಾಕಮೃಶ್ವಂ ಬೃಹಂತಂ ದಾದರ್ಥ ಪ್ರಾಚೀಂ ಕಕುಭಂ ಪೃಥಿವ್ಯಾಹ. ಭಗವಂತ ವಿಷ್ಣು ಈ ಜಗತ್ತಿನ ಪಾಲನೆ ಲಾಲನೆ ಎಲ್ಲವನ್ನೂ ಕೂಡ ಮಾಡ್ತಾನೆ ಅನ್ನುವುದನ್ನು ತ್ರಿವಿಕ್ರಮ ಪಂಡಿತರು ಬೇರೆ ಬೇರೆ ವೇದವಾಕ್ಯಗಳ ಮೂಲಕ ಹೇಗೆ ಸಮರ್ಥಿಸ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಒಂದು ಮಂತ್ರ ನಾವು ಕಳೆದ ದಿವಸ ನೋಡಿದ್ವಿ. ಇದು 7ನೇ ಮಂಡಲದ 99ನೇ ಸೂಕ್ತದ 1ನೇ ಮಂತ್ರ ಕಳೆದ ದಿವಸ ನಾವು ನೋಡಿದ್ದು. 2ನೇ ಮಂತ್ರವನ್ನು ಇವತ್ತು ನೋಡಬೇಕು. ಅದು ಅಷ್ಟಕ ಸಂಖ್ಯೆಯಲ್ಲಿ 5ನೇ ಅಷ್ಟಕ 6ನೇ ಅಧ್ಯಾಯ 24ನೇ ವರ್ಗ, ಅಲ್ಲಿ 1ನೇ ಮತ್ತು 2ನೇ ಮಂತ್ರ. ನಾನೀಗಾಗಲೇ ಹೇಳಿದಂತೆ ಪರವಮಾತ್ರಯ ತನ್ವಾವೃಧಾನ ನತೇ ಮಹಿತ್ವ ಅನ್ವಷ್ಣುವಂತಿ ಅನ್ನುವುದು 1ನೇ ಮಂತ್ರದ ಪೂರ್ವಾರ್ಧ. ನತೇ ವಿಷ್ಣು ಜಾಯಮಾನೋ ರಜಾತಃ ದೇವಮಹಿಮ್ನಃ ಪರಮಂತಮಾಪ ಅನ್ನುವುದು 2ನೇ ಮಂತ್ರದ ಪೂರ್ವಾರ್ಧ. ನಾವು ಭಾಷ್ಯವಾಕ್ಯವನ್ನು ನೋಡಿದರೆ ಅದಿಷ್ಟು ಸೇರಿ ಒಂದೇ ಮಂತ್ರ ಏನೋ ಅನ್ನುವಂತೆ ಕಾಣಿಸ್ತದೆ. ಅದ್ರ ಬಗ್ಗೆ ನಮ್ಗೆ ಗಮನ ಇರಬೇಕು ಅನ್ನೋದನ್ನು ಕಳೆದ ದಿವಸ ಹೇಳಿದ್ದೆ. ಅದನ್ನ ಈಗ ಇನ್ನೊಂದ್ಸರಿ ನೆನಪು ಮಾಡ್ಕೊಳ್ಬೇಕು. ಮೂಲದಲ್ಲಿ ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನಃ ಪರಮಂತಮಾಪ ಆದ್ಮೇಲೆ ಉದಸ್ತಬ್ನ ಅನ್ನುವಂಥ ಈ ಒಂದು ವಾಕ್ಯ ಕೇಳಿ ಬರ್ತದೆ. ಹಾಗಾಗಿ ತ್ರಿವಿಕ್ರಮ ಪಂಡಿತರು ಆ ಇಡೀ 2 ಮಂತ್ರಗಳನ್ನು ಕೂಡ ವ್ಯಾಖ್ಯಾನಿಸಿದ್ದಾರೆ. ತ್ರಿವಿಕ್ರಮ ಪಂಡಿತರು ವ್ಯಾಖ್ಯಾನಿಸಿದ್ದಾರೆ. ಅದಕ್ಕೆ ಅನುಗುಣವಾಗಿ ಭಾಷ್ಯ ದೀಪಿಕಾಚಾರ್ಯರು ಕೂಡ ತ್ರಿವಿಕ್ರಮ ಪಂಡಿತರನ್ನ ನೆನಪು ಮಾಡಿಕೊಂಡು ಆ ಮಂತ್ರಗಳನ್ನು ವ್ಯಾಖ್ಯಾನಿಸ್ತಾರೆ. ಅಲ್ಲಿ ನಾಕ ಅಂತಿದೆ. ಉದಸ್ತಬ್ನ ನಾಕಮೃಶ್ವಂ ಅಂತ. ಆ ನಾಕ ಅನ್ನೋದಕ್ಕೆ ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ಯತ್ರ ಅಕಂ ನಾಸ್ತಿ ತನ್ನಾಕಂ. ಕ ಅಂದ್ರೆ ಸುಖ, ಅಕ ಅಂದ್ರೆ ದುಃಖ. ದುಃಖ ಎಲ್ಲಿ ಇಲ್ಲವೋ ಅದೇ ನಾಕ. ನೈವಿದ್ಯತೆ ಅಕಂ ಯಸ್ಮಿನ್ ತತ್ ನಾಕಂ ಅಂತ. ಹೀಗೆ ಅದನ್ನು ತ್ರಿವಿಕ್ರಮ ಪಂಡಿತರು ವ್ಯಾಖ್ಯಾನಿಸಿದ್ದಾರೆ. ಮತ್ತೆ ಉಚ್ಚೈಹಿ ಅಸ್ತಂಭಯ, ಆ ಲೋಕಗಳನ್ನೆಲ್ಲ ನೀನು ಸ್ತಬ್ಧ ಮಾಡಿದ್ದಿ, ಅಲುಗಾಡಿಸಿ ಬಿಟ್ಟಿದ್ದಿ, ನಿನ್ನ ಶಕ್ತಿಯಿಂದ ಅವುಗಳನ್ನೆಲ್ಲೂ ಅಲುಗಾಡಿಸಿ ಬಿಟ್ಟಿದ್ದಿ ಅಂತ ಅದರ ತಾತ್ಪರ್ಯ. ಇಲ್ಲಿ ತ್ರಿವಿಕ್ರಮ ಪಂಡಿತರ ವಾಕ್ಯಗಳನ್ನು ನೋಡಿದರೆ ನಮಗೆ ಪೂರ್ಣವಾಗಿ ಕೆಲವು ಸರಿ ಅರ್ಥ ಗೊತ್ತಾಗೋದಿಲ್ಲ. ಆದ್ದರಿಂದ ಭಾಷ್ಯ ದೀಪಿಕಾಚಾರ್ಯರ ಮಾತುಗಳು ಆ ತ್ರಿವಿಕ್ರಮ ಪಂಡಿತರ ಮಾತಿಗೆ ವ್ಯಾಖ್ಯಾನದಂತೆ ನಮಗೆ ಕಾಣಿಸ್ತದೆ. ಆದ್ರಿಂದ ಅದನ್ನು ಕೂಡ ಜೊತೆ ಜೊತೆಯಾಗೇ ನೋಡಬೇಕು. ಋಷ್ವ ಅಂತಿದೆ. ಋಷ್ವ ಅಂದ್ರೆ ಪ್ರಕಾಶ ರೂಪವಾದದ್ದು, ಜ್ಞಾನದ ಬೆಳಕಿನ ಸ್ವರೂಪವನ್ನು ಹೊಂದಿದ್ದು ಅಂತ ಅರ್ಥ. ಪೃಥಿವ್ಯಾಹ ಪೃಥ್ವ್ಯಾತ್ಮಕಸ್ಯ ಬ್ರಹ್ಮಾಂಡಸ್ಯ. ಪೃಥ್ವಿ ಅಂದ್ರೆ ನಾವಿರುವಂಥ ಭೂಗೋಳ ಮಾತ್ರ ಅಲ್ಲ, ಪೃಥ್ವಿ ಅಂದ್ರೆ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಪ್ರಾಚಿ ಅಂದ್ರೆ ಪೂರ್ವ ದಿಕ್ಕು. ಪೃಥಿವ್ಯಾಹ ಪ್ರಾಚೀಂ ಕಕುಭಂ, ಪೃಥ್ವಿಯ ಪೂರ್ವ ದಿಕ್ಕನ್ನು ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಉತ್ಥಾಪನೇನ ದಾಧರ್ಥ ಇತಿ ಸರ್ವಧಾರಣ ಉಪಲಕ್ಷಣಂ, ತ್ರಿವಿಕ್ರಮ ಪಂಡಿತರ ವಾಕ್ಯ. ಆ ಬ್ರಹ್ಮಾಂಡದ ಪೂರ್ವ ದಿಕ್ಕನ್ನು, ನಾವು ಅರ್ಥ ತಿಳ್ಕೋಬೇಕಾದದ್ದು ಪೂರ್ವ ದಿಕ್ಕಿನ ಅಭಿಮಾನಿಯನ್ನು, ಆ ದಿಕ್ಕನ್ನು ಮತ್ತು ದಿಕ್ಕಿನ ಅಭಿಮಾನಿ ದೇವತೆಯನ್ನು ಕೂಡ. ದಾಧರ್ಥ ಅದನ್ನು ಮೊದಲು ಉತ್ಥಾಪನೆಯನ್ನ, ಆ ಅಭಿಮಾನಿ ದೇವತೆಯನ್ನ ಉತ್ಥಾಪಿಸಿ ಅಂದ್ರೆ ಅವನನ್ನು ಪ್ರೇರಿಸಿ, ದಾಧರ್ಥ ನೀನು ಧರಿಸಿದ್ದಿ. ಪೂರ್ವ ದಿಕ್ಕನ್ನು ಧರಿಸಿದ್ದಿ ಅಂದ್ರೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಎಲ್ಲವನ್ನೂ ಕೂಡ ಧರಿಸಿದ್ದಿ ಅಂತಾನೆ ಅದರ ತಾತ್ಪರ್ಯ. ಸರ್ವಧಾರಣ ಉಪಲಕ್ಷಣಂ. ಹಿಂದೆ ದೇವಾನ್ ಪರ್ಯವರ್ತಯತ, ಆ ದೇವತೆಗಳನ್ನೆಲ್ಲವರನ್ನು ಕೂಡ ಅವರವರ ಪದವಿಯಲ್ಲಿ ನೀನು ತಿರುಗಿಸ್ತಿ ಅಂತ ಬಂದಿದೆ. ಅದು ಆ ಥರ ಬಂದಿದ್ರಿಂದ ಸೃಷ್ಟ್ಯಾದಯ ಸ್ಪಷ್ಟೋದಿತಾ ಅತಿಮಹಿಮೋಕ್ತ ಸಂದರ್ಶಿತಾ. ಸೃಷ್ಟಿ ಪಾಲನೆ ನಾಶ ಇದೆಲ್ಲವೂ ಕೂಡ ಭಗವಂತನಿಂದಲೇ ನಡೆಯೋದು ಅಂತ ಹೀಗೊಂದು ಭಗವಂತನ ಮಹಿಮೆಯನ್ನ ನಾವು ತೋರಿಸಿದ ಹಾಗಾಯಿತು. ಇದು ತ್ರಿವಿಕ್ರಮ ಪಂಡಿತರ ವಾಕ್ಯ.
ಭಾಷ್ಯವಾಕ್ಯದಲ್ಲಿ ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನ ಪರಮಂತಮಾಪ ಅಂತಿದೆಯಲ್ಲ, ಅದರ ಅರ್ಥವನ್ನು ಕೂಡ ಬರೆದಿದ್ದಾರೆ. ನಾನು ಅದರ ಅರ್ಥವನ್ನು ತ್ರಿಗುರುಮಂಡಿತರ ವಾಕ್ಯದಲ್ಲಿ ಹೇಳಲಿಲ್ಲ, ಅದನ್ನು ಹೇಳ್ತೇನೆ. ಮೊದಲು ದೇವಮಹಿಮ್ನ ಪರಮಂತಮಾಪ ಅನ್ನೋದರ ಅಭಿಪ್ರಾಯ ಇದೆ. ಆಮೇಲೆ ಯತ್ರ ಅಕಂ ನಾಸ್ತಿ ತನ್ನಾಕಂ ಅಂತ ಅದರ ಮುಂದಿನ ಅಭಿಪ್ರಾಯ ಇದೆ. ತ್ವಮೇವ ಮಹಿಮ್ನಃ ಅಂದರೆ ಮಹಿಮ ಸಮುದಾಯಸ್ಯ ಅಂತಹ. ಈ ಜಗತ್ತಿನಲ್ಲಿ ನಮಗಿಂತ ಜ್ಯೇಷ್ಠರಾದ, ಮಹಿಮೆಯಲ್ಲಿ ಶಕ್ತಿಯಲ್ಲಿ ಜ್ಯೇಷ್ಠರಾದಂತಹ ಅನೇಕ ಶಕ್ತಿಗಳಿವೆ, ಅನೇಕ ತತ್ವಗಳಿವೆ. ಅದರಲ್ಲಿ ಎಲ್ಲ ಮಹಿಮೆಗಳ ತುದಿ ನೀನು. ಸಾಕಾಷ್ಠ ಸಾ ಪರಾಗತಿ ಅಂತ ಕಾಠಕೋಪನಿಷತ್ತು ಕೂಡ ಹೇಳುವಂತೆ ಎಲ್ಲ ಮಹಿಮೆಗಳ ತುದಿ ನೀನು. ಮಹಿಮ ಸಮುದಾಯ, ಎಲ್ಲ ದೇವತೆಗಳಲ್ಲಿರುವ, ಎಲ್ಲ ಶಕ್ತಿಗಳಲ್ಲಿರುವ ಮಹಿಮೆಯ ಅಂತ ನೀನೇ ಆಗಿದ್ದೆ. ಬ್ರಹ್ಮಣ ಶ್ರೀಯೋವಾ ಮಹಿಮಾನಂ ಅತಿಶಯಿತಃ. ಚತುರ್ಮುಖ ಬ್ರಹ್ಮನ ಹಾಗೆ ಶ್ರೀಯ ಲಕ್ಷ್ಮೀದೇವಿಯ ಮಹಿಮೆಯನ್ನ ಈ ಭಗವಂತನ ಮಹಿಮೆ ಮೀರಿದೆ. ಅತಿಶಯಿತೋ ಹಿ ವಿಷ್ಣು ಮಹಿಮಾ ಅನ್ಯ ಮಹಿಮ್ನಾಂ ಪರಂ ಅಂತಂ ತೇ ಮಹಿಮಾನಂ ನ ಕಶ್ಚಿದಾಪ. ಹೀಗೆ ಈ ಬೇರೆ ಎಲ್ಲ ಶಕ್ತಿಗಳ ಮಹಿಮೆಯ ಚರಮ ಸೀಮೆಯಾದ ನಿನ್ನ ಮಹಿಮೆಯನ್ನ ನಕಶ್ಚಿತ್ ಯಾರೂ ಕೂಡ ಹೊಂದಿಲ್ಲ ಮಾತ್ರ ಅಲ್ಲ, ಅಷ್ಟೇ ತಿಳಿದಿಲ್ಲ ಕೂಡ, ಪೂರ್ಣವಾಗಿ ಅದು ಗೊತ್ತಿಲ್ಲ ಕೂಡ, ಅದರ ಆಳ ಅಗಲಗಳು ಗೊತ್ತಿಲ್ಲ. ಭಗವಂತ ಎಲ್ಲರನ್ನೂ ಮೀರಿಸಿದ ಮಹಿಮೆ ಉಳ್ಳವನು ಅಂತ ಗೊತ್ತಿದೆ, ಆದರೆ ಆ ಮಹಿಮೆಯನ್ನು ಪೂರ್ಣವಾಗಿ ವರ್ಣಿಸಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಅವರು ಕೂಡ ಸೋಲ್ತಾರೆ ಅಂತ ಅದರ ತಾತ್ಪರ್ಯ. ತ್ವಮೇವ ಮಹಿಮ್ನಃ ಮಹಿಮ ಸಮುದಾಯಸ್ಯ ಅಂತಂ ಬ್ರಹ್ಮಣ ಶ್ರೀಯೋವ. ಹಾಗೆ ಭಾಷ್ಯವಾಕ್ಯವನ್ನೇ, ತ್ರಿವಿಕ್ರಮಮಂಡಿತರ ವಾಕ್ಯವನ್ನೇ ಭಾಷ್ಯದೀಪಿಕಾಚಾರ್ಯರು ಹೇಳಿದ್ದಾರೆ. ಬ್ರಹ್ಮಣ ಶ್ರೀಯೋವ ಮಹಿಮಾನಮತಿಶಯಿತಃ ಇತಿ ವಿಷ್ಣು ಮಹಿಮಾ ಅನ್ಯ ಮಹಿಮ್ನಾಂ ಪರಂ ಅಂತಂ ತೇ ಮಹಿಮಾನಂ ನ ಕಶ್ಚಿದಾಪ. ಯತ್ರ ಅಕಂ ನಾಸ್ತಿ ತನ್ನಾಕಂ. ವಿಶ್ವಂ ಅಂದರೆ ಪ್ರಕಾಶ ರೂಪಂ. ಬೃಹಂತಂ ಪೂರ್ಣಂ ಲೋಕಂ. ಆ ಮಂತ್ರದಲ್ಲಿ ಬೃಹಂತಂ ಅಂತ ಶಬ್ದ ಇದೆ. ಆ ಬೃಹಂತಂ ಅಂತ ಅನ್ನೋದನ್ನ ವಿವರಿಸ್ತಾರೆ. ಅದು ತತ್ವಪ್ರದೀಪದಲ್ಲಿ ಬಂದಿರಲಿಲ್ಲ. ಬೃಹಂತಂ ಅಂದ್ರೆ ಪೂರ್ಣವಾದಂತಹ ಲೋಕ, ಶ್ವೇತದ್ವೀಪ, ಅನಂತಾಸನ ಮೊದಲಾದದ್ದು ಅಂತ ಅರ್ಥ. ಅದೇ ಜ್ಞಾನ ರೂಪವಾದಂತಹ, ಜ್ಞಾನದ ಬೆಳಕನ್ನು ಹೊಂದಿರುವಂತಹ ಲೋಕ. ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಜ್ಞಾನದಿಂದ ಪರಿಪೂರ್ಣರಾಗಿರ್ತಾರೆ. ಮತ್ತೆ ಯಾರಿಗೂ ಕೂಡ ಲೌಕಿಕವಾದ ಬೆಳಕು, ಪ್ರಾಕೃತವಾದ ಬೆಳಕು ಅಲ್ಲಿರೋದಿಲ್ಲ. ಬೃಹಂತಂ ಪೂರ್ಣಂ ಲೋಕಂ ಉದಸ್ತಭ್ನಃ ಅಂದ್ರೆ ಉದಸ್ತಭ್ನಃ ಉಚ್ಚೈಹಿ ಅಸ್ತಂಭಯ. ಉದಸ್ತಭ್ನಾಹ ಅಂತ ದೀರ್ಘ ಇದೆಯಲ್ಲ, ಆ ದೀರ್ಘಕ್ಕೆ ಮೂಲತಃ ಅದು ಆ ವ್ಯಾಕರಣದ ದೃಷ್ಟಿಯಿಂದ ಲಕಾರದಲ್ಲಿರುವುದು ಉದಸ್ತಭ್ನಃ ಅಂತ ಹ್ರಸ್ವ ಇರ್ತದೆ. ಅದಕ್ಕಾಗಿ ಸ್ತಭ್ನಾಹ ಅಂತ ಸಂಹಿತಾ ಪಾಠದಲ್ಲಿದೆ. ಅದನ್ನ ಓದುವಾಗ ಉದಸ್ತಭ್ನಃ ಅಂತ ಅದನ್ನು ಓದ್ಕೋಬೇಕು, ವ್ಯಾಕರಣ ದೃಷ್ಟಿಯಿಂದ ಓದುವಾಗ. ಹ್ರಸ್ವ ಇದನ್ನು ದೀರ್ಘ ಮಾಡಿ ವೇದ ಯಾಕೆ ಹೇಳಿರ್ತದೆ ಅಂದ್ರೆ ಪೂರ್ಣವಾಗಿ ಸಾಕಲ್ಯೇನ ಅನ್ನೋ ಅರ್ಥ ಸಿಗಬೇಕಾಗಿರ್ತದೆ. ಅದು ಹಿಂದೆ ನಮ್ಗೆ ಓದ್ ಕಡೆ ಬಂದಿತ್ತು. ಮೂಲ ವ್ಯಾಕರಣ ದೃಷ್ಟಿಯಿಂದ ಹ್ರಸ್ವ ಇದ್ದದನ್ನ ವೇದ ದೀರ್ಘವಾಗಿ ಹೇಳಿದರೆ ಅದಕ್ಕೆ ಸಮಗ್ರತೆಯನ್ನು ಬಿಂಬಿಸುವಂತಹ ಅಭಿಪ್ರಾಯ ಇರ್ತದೆ. ನಾವು ಕೂಡ ಬಹಳ ಇದನ್ನು ಬಹಳ ಹೀಗೆಲ್ಲ ಹೇಳ್ತೇವೆ, ಒತ್ತಕ್ಷರ ಮಾಡಿ ಅದನ್ನು ಎಳೆದ ಹೇಳ್ತೇವೆ. ಆ ಥರ ಎಳೆದು ಹೇಳಿದಾಗೆಲ್ಲ ಅದಕ್ಕೆ ಬಹಳ ಅಂತಲೇ ಅರ್ಥ, ಹೆಚ್ಚು ಬಹಳ ಅಂತ ಅರ್ಥ. ಕೆಲವೊಂದು ಕಡೆ ಮೂಲತಃ ದೀರ್ಘ ಇದ್ದದನ್ನು ಹ್ರಸ್ವ ಮಾಡಿ ಹೇಳಿದರೆ ಅಲ್ಲಿ ಆ ಮಾಡುವ ಕ್ರಿಯೆಯಲ್ಲಿ ಸ್ವಲ್ಪ ನ್ಯೂನತೆ ಇದೆ ಅಂತ ಗೊತ್ತಾಗ್ತಿರ್ತದೆ. ಅದಕ್ಕಾಗಿ ಹ್ರಸ್ವವನ್ನು ಹೇಳ್ತಾರೆ. ಇಂಥ ಎಲ್ಲ ಮಾರ್ಗದರ್ಶನಗಳನ್ನು ಆಚಾರ್ಯರು ಐತರೇಯ ಭಾಷ್ಯ, ಋಗ್ಭಾಷ್ಯ ಇತ್ಯಾದಿ ಕಡೆಗಳಲ್ಲಿ ಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಳ್ಬೇಕು. ಹೀಗೆ ಉದಸ್ತಭ್ನಃ ಅಂದ್ರೆ, ಇದು ಉದಸ್ತಭ್ನಃ ಅನ್ನೋದು ಲೌಕಿಕ ವ್ಯಾಕರಣದ ಶಬ್ದ, ವೈದಿಕ ವ್ಯಾಕರಣದ ಶಬ್ದ. ಉಚ್ಚೈಹಿ ಅಸ್ತಂಭಯ, ನಮಗೆ ಲೌಕಿಕ ಸಂಸ್ಕೃತದ ಭಾಷೆಯಲ್ಲಿ ಅರ್ಥ ಆಗಬೇಕಂದ್ರೆ ಉಚ್ಚೈಹಿ ಚೆನ್ನಾಗಿ, ಅಸ್ತಂಭಯ ನೀನು ಅದನ್ನು ಸ್ತಬ್ಧ ಮಾಡಿ, ಅಂದ್ರೆ ನಿರ್ದಿಷ್ಟವಾದ ಜಾಗದಲ್ಲಿ ಅದು ಇರುವಂತೆ ಮಾಡಿದ್ದೆ, ನೀನು ಹಿಡಿತದಲ್ಲಿ ಇಟ್ಕೊಂಡಿದ್ದೆ ಅಂತ ಅರ್ಥ. ಪೃಥಿವ್ಯಾಹ ಪೃಥ್ವ್ಯಾತ್ಮಕಸ್ಯ ಬ್ರಹ್ಮಾಂಡಸ್ಯ ಪ್ರಾಚೀಂ ಕಕುಂಭಂ ದಿಶಂ ಇಂದ್ರಸ್ಥಾಪನೆಯ ದಾಧರ್ಥಂ ಧೃತವಾನಸಿ. ನಾನು ಅವಾಗ ಹೇಳಿದೆ, ಅಲ್ಲಿ ದೇವತಾ ಶಕ್ತಿ ಹೊಂದಿರ್ತದೆ, ಅಭಿಮಾನಿ ದೇವತೆ, ಅವನನ್ನ ಆ ಪಟ್ಟದಲ್ಲಿ ಕೂಡಿಸ್ತಾನೆ ಅಂತ. ಇಂದ್ರನನ್ನ ಅಲ್ಲಿ ಕೂಡಿಸಿ ದಾಧರ್ಥ ನೀನು ಧರಿಸಿದ್ದೆ. ಪೂರ್ವ ದಿಕ್ಕು ಅಂತ ಬಂದಾಗ ಕೇವಲ ಇಂದ್ರ ಮಾತ್ರ ಅಲ್ಲ, ಈ ಲಕ್ಷ್ಮೀದೇವಿ ಪೂರ್ವ ದಿಕ್ಕಿನಲ್ಲಿ, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರಗಳಲ್ಲಿ ಅವಳ ಈ ಪರಮಾತ್ಮನ ಬಾಹುಗಳಿವೆ. ಅವುಗಳನ್ನು ಕೂಡ ಆ ಲಕ್ಷ್ಮೀದೇವಿ ಉಪಾಸನೆ ಮಾಡ್ತಿರ್ತಾಳೆ ಆ ದಿಕ್ಕಿನಲ್ಲಿ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಎಲ್ಲೋ ಇದ್ದದ್ದು ಅಸ್ಪಷ್ಟವಾಗಿ ನೆನಪಿದೆ.
ನಾವು ಇಂದ್ರ ಅಂತ ಇಟ್ಕೊಂಡ್ರೆ ಸಾಕು. ಹೀಗೆ ಈ ಆ ಪೂರ್ವ ದಿಕ್ಕನ್ನು ಧರಿಸುವುದು ಅಂತಂದ್ರೆ, ಪೂರ್ವ ದಿಕ್ಕಿನಲ್ಲಿ ಜುಹೂಹು ಅನ್ನುವಂಥ ಭಗವಂತನ ಒಂದು ರೂಪ ಇದೆ. ಸಹಮಾ ತಸ್ಯ ಪ್ರಾಚೀ ದಿಕ್ ಜುಹು ನಾಮ ಸಹಮಾನ ನಾಮ ದಕ್ಷಿಣ. ಸಹಮಾನ ಎಂಬ ಹೆಸರಿನ ಒಂದು ಬಾಹು ದಕ್ಷಿಣ ದಿಕ್ಕಿನಲ್ಲಿದೆ. ರಾಜ್ಞಿ ನಾಮ ಪ್ರತೀಚಿ, ರಾಜ್ಞಿ ಎಂಬ ಹೆಸರಿನ ತೋಳು ಪಶ್ಚಿಮ ದಿಕ್ಕಿನಲ್ಲಿದೆ. ಸುಭೂತ ನಾಮ ಉತ್ತರ, ಸುಭೂತ ಎಂಬ ತೋಳು ಭಗವಂತನ ತೋಳು ಉತ್ತರ ದಿಕ್ಕಿನಲ್ಲಿದೆ. ಈ ತೋಳುಗಳ ಮೂಲಕ ಭಗವಂತ ಆ ದಿಕ್ಕುಗಳನ್ನು ಧರಿಸಿದ್ದಾನೆ ಅಂತ ನಾವು ಅನುಸಂಧಾನ ಮಾಡ್ಕೋಬಹುದು. ಸರ್ವಧಾರಣ ಉಪಲಕ್ಷಣ ಮೇತತ್, ಬರೀ ಇಷ್ಟು ಒಂದನ್ನಲ್ಲ, ಒಂದನ್ನು ಧರಿಸಿದ್ದಾನೆ ಅಂದ್ರೆ ಎಲ್ಲವನ್ನೂ ಕೂಡ ಧರಿಸಿದ್ದಾನೆ ಅಂತಾನೆ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಯೋನಃ ಪಿತಾ ಜನಿತ ಯೋ ವಿಧಾತ ಧಾಮ ನಿವೇದ ಭುವನಾನಿ ವಿಶ್ವ ಅಂತ ಋಗ್ವೇದದಲ್ಲಿ 10ನೇ ಮಂಡಲ 82ನೇ ಅನುವಾಕ ಅಲ್ಲಿ 3ನೇ ಮಂತ್ರ ಇದು. ಇತ್ಯಾದಿ ಚ, ಹೀಗೆ ಅನೇಕ ಮಂತ್ರಗಳನ್ನು ಆಚಾರ್ಯ ಕೆಲವು ಮಂತ್ರಗಳನ್ನು ಉದ್ಧರಿಸಿ ಇನ್ನು ಕೆಲವು ಮಂತ್ರಗಳನ್ನ ನೀವೇ ತಿಳ್ಕೊಳ್ಬೇಕು ಅಂತ ಸೂಚನೆ ಮಾಡಿದ್ದಾರೆ. ಇದಕ್ಕೆ ಅರ್ಥ ಏನು? ಸಯೇವ ಪಿತೃಸಂಸ್ಥಸ್ತು ಪಾತೃತ್ವಾತ್ ಪಿತೃನಾಮಕಃ ಇತಿ ಐತರೇಯ ಸಂಹಿತಾಯಾಮ್. ಯೋನಃ ಪಿತಾ, ಅವನು ನಮಗೆ ತಂದೆ, ನಮ್ಮನ್ನು ಹುಟ್ಟಿಸಿದವನು. ಹೌದು, ಪಿತಾ ಅಂದ್ರೆ ನಮ್ಮನ್ನು ಪಾಲಿಸುವವನು, ಜನಿತ ಅಂದ್ರೆ ಹುಟ್ಟಿಸುವವನು, ವಿಧಾತ ನಮ್ಮನ್ನು ಧರಿಸಿ ಪೋಷಿಸುವವನು, ವಿಶ್ವಧಾಮಾನಿ ಭುವನಾನಿ ಧಾಮಾನಿ ವೇದ, ಎಲ್ಲ ಲೋಕಗಳನ್ನು, ಎಲ್ಲ ತೇಜಸ್ಸುಗಳನ್ನು, ಎಲ್ಲ ನೆಲೆಗಳನ್ನು ಅವನು ಬಲ್ಲವನು ಅಂತ ಈಗ ಅರ್ಥ ಇದೆ. ಅಲ್ಲಿ ಪಿತಾ ಅಂತ ಬಂತಲ್ಲ, ಪಿತಾ ಅನ್ನೋದನ್ನ ಐತರೇಯ ಸಂಹಿತ ಅನ್ನೋ ಗ್ರಂಥವನ್ನು ಉದ್ಧರಿಸಿ ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ, ಭಾಷ್ಯದಲ್ಲಿ ಕೋಟ್ ಮಾಡಿದ್ದಾರೆ. ಅಲ್ಲಿ ತ್ರಿವಿಕ್ರಮ ಪಂಡಿತರು ಐತರೇಯ ಸಂಹಿತಾಯಾಮ್ ಅಂತ ಹೇಳ್ತಾರಲ್ಲ, ಐತರೇಯ ಸಂಹಿತಾ ಅಂದ್ರೆ ಅದು ಐತರೇಯ ಭಾಷ್ಯದಲ್ಲಿ ಬಂದಿರುವಂತಹ ವಾಕ್ಯ. ಆದ್ರಿಂದ ನಾವು ಐತರೇಯ ಸಂಹಿತಾ ಅಂತ ಬೇರೆ ಒಂದು ಗ್ರಂಥವನ್ನ ಹುಡುಕಿದ್ರೆ ಯಾವುದು ಉಪಯೋಗ ಇಲ್ಲ. ಐತರೇಯ ಸಂಹಿತಾ ಅನ್ನೋ ಗ್ರಂಥ ನಮಗೀಗ ಎಲ್ಲೂ ಸಿಗೋದಿಲ್ಲ. ಐತರೇಯ ಭಾಷ್ಯದಲ್ಲಿ ಆ ಐತರೇಯ ಸಂಹಿತಾ ಬಂದಿದೆ ಅಷ್ಟೇ. 1-2-3 ಕೆಲವು ಉಲ್ಲೇಖಗಳಲ್ಲಿ ಕಾಣಿಸ್ತಾವ ಅಷ್ಟೇ. ಅದೇನ್ ಹೇಳ್ತದಂದ್ರೆ, ಸಯೇವ ಪಿತೃಸಂಸ್ಥಸ್ತು ಪಾತೃತ್ವಾತ್ ಪಿತೃನಾಮಕಃ, ಅವನೇ ನಮ್ಮ ತಂದೆಯಲ್ಲಿದ್ದು ಪಿತೃ ಅಂತ ಕರೆಸ್ಕೊಂಡಿದ್ದಾನೆ, ಪಿತಾ ಅಂತ ಕರೆಸ್ಕೊಂಡಿದ್ದಾನೆ. ಯಾಕೆಂದ್ರೆ ಪಾತೃತ್ವಾತ್, ನಮ್ಮೆಲ್ಲರನ್ನು ಕೂಡ ಪಾಲಿಸಿರುವುದರಿಂದ, ಪಾಲಿಸ್ತಾ ಇರುವುದರಿಂದ ಅವನಿಗೆ ಪಿತಾ ಅಂತ ಹೆಸರು ಅಂತ ಈಗ ಅಲ್ಲಿ ಬಂದಿದೆ. ವಿಧಾತ ಅಂದ್ರೆ ಧಾರಣ ಪೋಷಣ ಕರ್ತ, ಧರಿಸಿದ್ದಾನೆ ಮತ್ತೆ ಪೋಷಿಸ್ತಾ ಇದ್ದಾನೆ ಕೂಡ. ಪಾಷಣಂ, ಧರಿಸುವುದು ಅಂದ್ರೆ ತನ್ನ ಹೊಟ್ಟೆಯಲ್ಲಿ, ತನ್ನ ಹೆಗಲ ಮೇಲೆ, ತನ್ನ ಕೈಯಲ್ಲಿ ಧರಿಸುವುದು ಅಂತ ತಿಳ್ಕೋಬಹುದು. ಪೋಷಣ ಅಂದ್ರೆ ಹೇಗೆ ಅಂದ್ರೆ ಕೇವಲ ಹೊಟ್ಟೆಗೆ ಆಹಾರ ಕೊಟ್ಟು ಪೋಷಿಸುವುದು ಮಾತ್ರ ಅಲ್ಲ, ಜ್ಞಾನ ಮೋಕ್ಷ ಪ್ರದಾನೇನ, ಜ್ಞಾನವನ್ನು ಮೋಕ್ಷವನ್ನು ಕೊಟ್ಟು ನಮ್ಮನ್ನ ಆತ ಪೋಷಿಸ್ತಾನೆ ಅಂತ ಅಲ್ಲಿ ಬಂದಿದೆ. ಭಾಷ್ಯ ದೀಪಿಕಾದಲ್ಲಿ ಜಗತ್ಕಾರಣತ್ವ ಬ್ರಹ್ಮಣ ನ ವಿಕಾರಿತ್ವೇನ, ಒಬ್ಬ ತಂದೆ ಆದವನು ಈ ಜಗತ್ತಿನಲ್ಲಿ ತಂದೆ ಅಂತ ಅನ್ಸ್ಕೋಬೇಕಾದ್ರೆ ಅವನ ಶರೀರ ವಿಕಾರ ಹೊಂದಿ ಶರೀರದ ಒಂದು ಭಾಗ ಮಗುವಿನ ರೂಪದಲ್ಲಿ ಪರಿಣಾಮ ಹೊಂದುತ್ತದೆ, ನಮಗಿದು ಗೊತ್ತಿದೆ. ಆದರೆ ಭಗವಂತನ ಯಾವುದೇ ಒಂದು ಅಂಶ ವಿಕಾರ ಹೊಂದೋದಿಲ್ಲ. ಕಿಂತು ಪಿತೃವನ್ ನಿಮಿತ್ತತ್ವೇನ, ಅವನು ಕೇವಲ ನಿಮಿತ್ತ ಕಾರಣನಾಗಿದ್ದಾನೆ ಅಂತನ್ನೋದನ್ನು ತೋರಿಸ್ತಾ ಇದ್ದಾರೆ. ಯಹ ಏಕಃ ಏವ ನಹ ಅಸ್ಮದಾದಿ ಸರ್ವೇಶಾಂ, ನಮ್ಮೆಲ್ಲರನ್ನು ಕೂಡ, ಇದು ಭಾಷ್ಯ ದೀಪಿಕಾ ವಾಕ್ಯ ನಾನು ಓದ್ತಿರೋದು. ಜನಿತ ಜನಯಿತ ಇವ, ಹುಟ್ಟಿಸಿದ್ದಾನೆ. ಪಿತಾ ನ ದತ್ತ ಪುತ್ರ ಪಿತೃವತ್ ಪಾಲಕ ಪಿತೃತ್ವ ಮಾತ್ರ. ಈ ದತ್ತು ಮಗನನ್ನು ತಗೊಂಡಾಗ ತಂದೆ ಆದವರು ಕೇವಲ ಪೋಷಿಸ್ತಿರ್ತಾರೆ, ಅವರೇನು ಹೆತ್ತಿರೋದಿಲ್ಲ. ಆದ್ರೆ ಭಗವಂತ ಹಾಗಲ್ಲ, ನಮ್ಮನ್ನು ಹುಟ್ಟಿಸಿದವನು ಅವನೇ, ಪಾಲಿಸುವವನು ಅವನೇ. ಐತರೆಯ ಭಾಷ್ಯದ ಮಾತನ್ನ ಜಗನ್ನಾಥ ದೀತಿಗಳು ಕೂಡ ನೆನಪು ಮಾಡ್ಕೊಂಡಿದ್ದಾರೆ. ಇತಿ ತತ್ವಪ್ರದೀಪೋಕ್ತೆ ಜನಿತ ಜನಕಃ ಪಿತಾ ಪಾತಾಚ ಇತ್ಯರ್ಥಃ. ಯಹ ವಿಧಾತ ವಿಶೇಷಣ ಧಾರಕಃ ಪೋಷಕಃ ಮುಕ್ತಾನಾಂ ಪೋಷಣಂ ಚ ಜ್ಞಾನಾದಿದಾನೇನ. ಇದು ತತ್ವ ಪ್ರದೀಪದ ಮಾತನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಂಡಿದ್ದಾರೆ. ವಿಧಾತ ಅಂದ್ರೆ ಕರ್ತ ಅಂತ ಪ್ರಮೇಯ ದೀಪ, ಅದ್ಯಾವುದು ಪ್ರಮೇಯ ದೀಪ ಅಂದ್ರೆ ಗೀತಾ ಭಾಷ್ಯ ಪ್ರಮೇಯ ದೀಪಿಕನೋ ಮತ್ತಾವುದೋ ಗೊತ್ತಿಲ್ಲ, ಅಂತೂ ಬೇರೆ ಬೇರೆ ಗ್ರಂಥಗಳನ್ನ ಭಾಷ್ಯ ದೀಪಿಕಾಚಾರ್ಯರು ಉದ್ಧರಿಸ್ತಾ ಇರ್ತಾರೆ. ವಿಶ್ವ ಅಂದ್ರೆ ವಿಶ್ವಾನಿ ಅಂತ ಅರ್ಥ, ಸರ್ವಾಣಿ ಭುವನಾನಿ. ಮತ್ತೆ ಈ ವಿಶ್ವಧಾಮಾನಿ ಅಂದ್ರೆ, ಧಾಮ ಅಂದ್ರೆ ನಾನು ತೇಜಸ್ಸು ಅಂತ ಅರ್ಥ ಹೇಳಿದ್ನಲ್ಲ,
ಅಲ್ಲಿ ಅವರು ಇನ್ನೊಂದು ಸ್ವಲ್ಪ ವ್ಯತ್ಯಾಸ ಬೇರೆ ಅರ್ಥ ಹೇಳಿದ್ದಾರೆ. ಆ ದೊಡ್ಡವರು ಹೇಳಿದ ಅರ್ಥ ಹೆಚ್ಚು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗಬೇಕು. ಎಲ್ಲ ಲೋಕಗಳನ್ನೂ ಅವನು ಬಲ್ಲವನು. ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಮೇಲಿನ, ಮಧ್ಯದ, ಕೆಳಗಿನ ಎಲ್ಲ ಲೋಕಗಳನ್ನೂ ಬಲ್ಲವನು. ಮತ್ತು ಅಲ್ಲಿರುವ ಧಾಮಗಳು ಅಂದರೆ ಗ್ರಹಗಳು, ಧಾಮ ಅಂದ್ರೆ ಗೃಹ, ಜೀವಾದಿ ಸ್ವರೂಪಾಣಿಚ, ಮತ್ತು ಆ ಮನೆಯಲ್ಲಿರುವಂಥ ಜೀವ, ಈ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ರಾಕ್ಷಸಾದಿಗಳು, ಇವರೆಲ್ಲರನ್ನು ಕೂಡ ಅವನು ಬಲ್ಲವನು. ವೇದ ಜಾನಾತಿ ಅಂತ ಹೀಗೆಲ್ಲ ಅದರ ತಾತ್ಪರ್ಯ. ಇನ್ನು ಇತ್ಯಾದಿ ಪ್ರಮಾಣಗಳು ಅಂದರೆ ದ್ಯಾವ ಭೂಮಿ ಜನಯನ್ ದೇವೈಕಃ ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆ ಉಪನಿಷತ್ತುಗಳಲ್ಲಿ ಮೊದಲಾದ ಕಡೆ ಮಾತು ಕೇಳಿ ಬರ್ತದೆ. ದ್ಯಾವ ಭೂಮಿ, ಶ್ರೀದೇವಿ ಭೂದೇವಿಯರನ್ನು ಹುಟ್ಟಿಸಿದ ದೇವರು ಒಬ್ಬನೇ ಒಬ್ಬ ಇತ್ಯಾದಿ ಮಾತುಗಳನ್ನು ಕೂಡ ನಾವು ತಿಳ್ಕೊಳ್ಬೇಕು. ಇದು ಭಾಷ್ಯ ದೀಪಿಕಾದಲ್ಲಿ ಮತ್ತೆ ತತ್ವಪ್ರದೀಪದಲ್ಲಿ ಜನ್ಮಾಧಿಕರಣ ಸಮಾಪ್ತವಾಗಿದೆ. ಪದ್ಮನಾಭ ತೀರ್ಥರ ಮಾತಿನಲ್ಲಿ ಹೀಗೊಂದು ಮಾತು, ಯಹ ವಿಶ್ವಕರ್ಮ ನಾಮ ಪದ್ಮನಾಭ ನಹ ಸುರನರಾದೀನಾಂ ಅಸ್ಮಾಕಂ ಪಿತಾ. ನೋಡಿ, ಪದ್ಮನಾಭ ಅನ್ನುವ ಹೆಸರಿನ, ವಿಶ್ವಕರ್ಮ ಎಂಬ ಹೆಸರಿನ ಭಗವಂತ, ಭಗವಂತನ ಅನಂತರ ಶಯನಾಗಿರುವ ಶೇಷಶಾಹಿ ಆಗಿರುವ ಭಗವಂತ ಏನಿದ್ದಾನೆ ಅವನನ್ನು ಪದ್ಮನಾಭ ಅಂತ ಹೇಳ್ತಿರ್ತಾರೆ, ನಮಗೆಲ್ಲ ಗೊತ್ತಿದೆ. ಅವನಿಗೆ ವಿಶ್ವಕರ್ಮ ಅಂತ ಹೆಸರು. ಅವನು ಈ ದೇವತೆಗಳು, ಋಷಿಗಳು, ಮನುಷ್ಯರು, ಹೀಗೆ ಸಾತ್ವಿಕ, ರಾಜಸ, ತಾಮಸ ಎಲ್ಲ ಜಗತ್ತಿಗೂ ಕೂಡ ತಂದೆಯಾಗಿದ್ದಾನೆ. ದತ್ತಪುತ್ರಕ ಅಂತ ಹೇಳಿದ್ರಲ್ಲ, ದತ್ತಪುತ್ರನ ಮಗುವನ್ನು ದತ್ತು ತೆಗೆದುಕೊಂಡು ಕೇವಲ ಪೋಷಿಸ್ತಾನೆ ಒಬ್ಬ ತಂದೆ. ಅವನು ಪಾಲಿಸ್ತಿರೋದಿಲ್ಲ, ಅವನು ಹುಟ್ಟಿಸಿರೋದಿಲ್ಲ. ಹಾಗಲ್ಲ, ಭಗವಂತ ಹುಟ್ಟಿಸಿದ್ದು ಅವನೇ, ಪಾಲಿಸ್ತಿರೋದು ಅವನೇ ಅಂತ ಜಗನ್ನಾಥ ಯತಿಗಳು ಹೇಳಿದ್ರಲ್ಲ, ಅದು ಪದ್ಮನಾಭ ತೀರ್ಥರ ಮಾತಿನಲ್ಲಿದೆ. ಪಾತೀತಿವ ಪಿತಾ ವಿಶೇಷೇಣ ಧಾತ ಧಾರಕಃ ಸಂಪ್ರಶ್ನಂ ಭುವನಾನಿ ಯಾಂತಿ. ಹೀಗೆ ಮುಕ್ತಾನಾಂ ಪೋಷಕಃ ಮುಕ್ತಾನಾಂ ತತ್ ಸಂಪ್ರಚ್ಯತೆ ಇತಿ ಸಂಪ್ರಶ್ನಂ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯ ಅಂತ ಹಿಂದೊಂದು ಮಾತು ಬಂದಿದೆ. ಅದರ ಜೊತೆಗೆ ಆ ಮಾತನ್ನ ಜೋಡಿಸಿ ಸಮಾಪ್ತ ಮಾಡ್ತಾ ಇದ್ದಾರೆ ಪದ್ಮನಾಭ ತೀರ್ಥರು. ಅವನು ಸಂಪ್ರಶ್ನ ಯಾಕೆಂದ್ರೆ ಸಂಪ್ರಚ್ಯತೆ, ಶಿಷ್ಯರಾದವರು ಗುರುಗಳ ಹತ್ರ ಹೋಗಿ ಅವನ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಅದರಿಂದ ಆತ ಸಂಪ್ರಶ್ನ. ಅವನನ್ನೇ ಎಲ್ಲ ಲೋಕಗಳು ಕೂಡ ಹೋಗಿ ಸೇರ್ತವೆ, ಎಲ್ಲ ಲೋಕಗಳಿಗೂ ಅವನು ನೆಲೆಯಾಗಿದ್ದಾನೆ ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.